ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಸತ್ಯ 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 ಅಂತ ಖಾಸಗಿ ಸಂಸ್ಥೆ ಟೀಮ್ ವರದಿ ನೀಡಿದೆ. ಇದರೊಂದಿಗೆ ಪ್ರಜಾಪ್ರಭುತ್ವ ದೇಗುಲದಲ್ಲೇ ಪರಮವೈರಿ ದೇಶಕ್ಕೆ ಜೈಕಾರ ಹಾಕಿರೋದು ಸತ್ಯ ಅನ್ನೋದು ಬಹಿರಂಗವಾಗಿದೆ. ಫರೀಂದ್ರ ಅವರು ಈ ಒಂದು ಪರೀಕ್ಷೆಗೆ ಬೇಕಾದ ಕ್ವಾಲಿಫಿಕೇಶನ್ ಆಗ್ಲಿ, ಎಕ್ಸ್ಪೀರಿಯನ್ಸ್ ಆಗ್ಲಿ, ಟ್ರೈನಿಂಗ್ ಆಗ್ಲಿ ಇದ್ದಲ್ಲಿ ಅಂಡ್ ಅವ್ರು ಮಾಡಿರೋ ಈ ಒಂದು ಪರೀಕ್ಷೆ ಏನಿದೆಯಲ್ಲ, ಇಫ್ ದಟ್ ಕನ್ಫರ್ಮ್ಸ್ ವಿತ್ ದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತೀವಿ, ಅದಕ್ಕೆ ಕನ್ಫರ್ಮ್ ಆಗಿದ್ರಲ್ಲಿ ಡೆಫಿನೆಟ್ಲಿ ದಟ್ ಪರ್ಟಿಕ್ಯುಲರ್ ರಿಪೋರ್ಟ್ ಇಸ್ ವ್ಯಾಲಿಡ್. ಖಾಸಗಿ ಸಂಸ್ಥೆ FSL ವರದಿ ನೀಡಿದ್ದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೆರಳಿ ಕೆಂಡವಾದರು. ಖಾಸಗಿ ಸಂಸ್ಥೆಗೆ ಅಧಿಕಾರ ಕೊಟ್ಟವರು ಯಾರು ಅಂದ್ರು, ಆದರೆ ಪ್ರಿಯಾಂಕ್ ಖರ್ಗೆ ಮತ್ತೊಂದು ರೀತಿಯ ಹೇಳಿಕೆ ಕೊಟ್ಟರು. ಯಾರು ಖಾಸಗಿಯಾಗಿ ಅವ್ರದ್ದೇನು ಲ್ಯಾಬೊರೇಟರಿ ಇದೆಯಾ ಅಥವಾ ಅವ್ರು ಅನಾಲಿಸಿಸ್ ಮಾಡಿದಾರ ಖಾಸಗಿಯವರು? ಯಾರು ಗೊತ್ತಿಲ್ವಲ್ಲ ನಮಗೆ. ಅಂಥವ್ರು ಯಾರಾದರೂ ಇದ್ದರೆ ಅದನ್ನು ನೋಡ್ತೀನಿ ನಾನು. ಯಾವ ಪರ್ಮಿಷನ್ ತೊಗೊಂಡು ಅವ್ರು ಮಾಡ್ತಾ ಇದ್ದಾರೆ, ಅವ್ರಿಗೆ NOC ಯಾರು ಕೊಟ್ಟಿದ್ದಾರೆ, ಅಥವಾ ಈ ರೀತಿ ರಿಪೋರ್ಟ್ಗಳನ್ನ ಬಹಿರಂಗ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆಯಾ? ದಯವಿಟ್ಟು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ. ಇವ್ರ ಹತ್ರ ಯಾವ ಫುಟೇಜ್ ಇದೆ ನನಗೆ ಗೊತ್ತಿಲ್ಲ. ಸರ್ಕಾರ ಯಾವ್ಯಾವ ಸಂಸ್ಥೆಯಿಂದ ಫುಟೇಜ್ ತೊಗೊಂಡಿದೆ, ರಾ ಫುಟೇಜ್ ತೊಗೊಂಡಿದೆ, ಅವರು 3 ತೊಗೊಂಡಿದ್ದಾರೆ, 100 ತೊಗೊಂಡಿದ್ದಾರೆ, ನನಗೆ ಗೊತ್ತಿಲ್ಲ. ಮೊಬೈಲಲ್ಲಿ ತೊಗೊಂಡಿದ್ದಾರೆ, ನಿಮ್ಮ ಸಂಸ್ಥೆಗಳಿಗೆ ಸಂಪರ್ಕ ಮಾಡಿ ರಾ ಫುಟೇಜ್ ತೊಗೊಂಡಿದ್ದಾರೆ, ನಮ್ಗೆ ಗೊತ್ತಿಲ್ಲ. ವಾಟ್ ಎವರ್ ಇಟ್ ಈಸ್, the Department of Home will answer. Why ಸಂವಾದ್ ಫೌಂಡೇಶನ್ so interested? And BJP ಅವರು ಯಾವುದೋ ಒಂದು ಸಂವಾದ್ ಫೌಂಡೇಶನ್ ಹೋಗಿ FSL ಖಾಸಗಿಯಾಗಿ ಮಾಡಿಸ್ಬಿಟ್ಟು ಅವರು ಮಾಡ್ತಾರೆ ಅಂದರೆ, ಇವರು ಒಂದು ಜವಾಬ್ದಾರಿಯುತ ಪಕ್ಷ ಆಗಿಬಿಟ್ಟು ಅದನ್ನು ಪಬ್ಲಿಷ್ ಮಾಡಿಬಿಟ್ಟು ಕುಣಿತಾರಲ್ಲ, ಅವ್ರು ಹಾಕಿರೋ ತಾಳಕ್ಕೆ ಇವ್ರಿಗೆ ನಾಚಿಕೆ ಬರಲ್ವಾ? ಪಾಕ್ ಪರ ಘೋಷಣೆ ಕೂಗಿದ್ದು ದೃಢವಾಗುತ್ತಿದ್ದಂತೆ ಕಾಂಗ್ರೆಸ್ ವಿರುದ್ಧ BJP ನಾಯಕರು ವಾಗ್ದಾಳಿ ನಡೆಸಿದ್ರು. ಈ FSL ರಿಪೋರ್ಟನ್ನು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮುಚ್ಚಿಡಬೇಕು ಅನ್ನೋ ಒಂದು ಸ್ಪಷ್ಟವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಪ್ರೈವೇಟ್ ಕಂಪ್ನಿಯವರು ಮಾಡಿರುವಂಥ FSL ರಿಪೋರ್ಟು ಈಗ ದೃಢಪಟ್ಟಿದೆ. ಈಗ ಪ್ರೈವೇಟವರು ಇಷ್ಟು ಬೇಗ ಮಾಡ್ತಾರೆ ಅಂದರೆ ನಮ್ಮ ಸರ್ಕಾರದೂ ಕೂಡ ಇಷ್ಟೇ, ಅದಕ್ಕಿಂತ ಬೇಗ ಬರಬೇಕಲ್ಲ ರಿಪೋರ್ಟ್. ನಮಗಿರೋಂಥ ಮಾಹಿತಿ ಆ ಸರ್ಕಾರದ್ದು ಕೂಡ ಕೊಟ್ಟು ಸರ್ಕಾರಕ್ಕೆ ಬಂದು ಭಾಳ ದಿನಗಳೇ ಆಗೋದು. ಇಲ್ಲಿ ಡಾಕ್ಟರ್ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಹೇಳಿದ್ರು, ಯಾರು ಅವರಿಗೆ ಅಧಿಕಾರ ಕೊಟ್ಟರು? ನಂಬರ್ 1. ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿದ್ರು, ಯಾರು ಅವರಿಗೆ ಅಧಿಕಾರ ಕೊಟ್ಟರು? ಪ್ರಿಯಾಂಕ್ ಖರ್ಗೆ ಅವರು ಮಾಡಿಸಿದ್ರಲ್ಲ, ಅದು ಯಾರು ಅಧಿಕಾರ ಕೊಟ್ಟರು? ಅವ್ರಿಗೆ ಯಾರಿಗೂ ನೋ ಅಬ್ಜೆಕ್ಷನ್ NOC ಯಾರು ಕೊಟ್ಟರು? ಪ್ರಿಯಾಂಕ್ ಖರ್ಗೆ ಹೋಮ್ ಮಿನಿಸ್ಟ್ರಾ? ಪ್ರಿಯಾಂಕ್ ಖರ್ಗೆ ಮಾಡಿಸ್ಬೋದಾ ಖಾಸಗಿಯಾಗಿ? ಅವರಿಗೆ ಜವಾಬ್ದಾರಿ ಜಾಸ್ತಿ ಅಲ್ವಾ? ಇವತ್ತು ಸಂವಾದ ಫೌಂಡೇಶನ್ ರಿಲೀಸ್ ಮಾಡ್ತು ಅಂತ ಹೇಳ್ತೀರಿ ನೀವು. ಅವತ್ತು ನೀವು ಹೇಳಿಕೆಯನ್ನು ಕೊಟ್ಟರಲ್ಲ, ತನಿಖೆ ಮುಗಿಯೋದಕ್ಕಿಂತ ಮೊದಲೇ, ಸರ್ಕಾರಿ FSL ರಿಪೋರ್ಟ್ ಬರೋದಕ್ಕಿಂತ ಮೊದಲೇ 11 ಗಂಟೆಗೆ ಬರುತ್ತೆ, ನಾನು ಮಾಡಿಸಿದ್ದೀನಿ ಅಂದ್ರಲ್ಲ. ನಿಮ್ಗೆ ಯಾಕೆ ಶಿಕ್ಷೆ ಇಲ್ಲ ಆಗಿದ್ರೆ? ನೀವು ಮಾಡ್ಬೋದಾ? ನಿಮಗೆ ಜವಾಬ್ದಾರಿ ಜಾಸ್ತಿ, ನೀವು ಕಾಯಬೇಕಿತ್ತಲ್ಲ. ಆಯ್ತಪ್ಪ, 28ನೇ ತಾರೀಕು ನೀವು ಹೇಳಿದ್ರಿ 11 ಗಂಟೆಗೆ ಬರುತ್ತೆ ಅಂತೇಳಿ. ಇವತ್ತು ಎಷ್ಟನೇ ತಾರೀಕು? 4ನೇ ತಾರೀಕು. ಪ್ರಿಯಾಂಕ್ ಖರ್ಗೆ ಅವರ ರಿಪೋರ್ಟ್ ಬಂತು, ಅವರೇ ಹೇಳಿದ್ದಾರೆ ನನ್ನ ಬಳಿ ರಿಪೋರ್ಟ್ ಇದೆ ಅಂತೇಳಿ. ಬಹಿರಂಗ ಮಾಡಿಲ್ಲ, ಅದು ಓಕೆ, ಫೈನ್. ಇವತ್ತು ಸಂವಾದ ಫೌಂಡೇಶನ್ ಬಹಿರಂಗ ಮಾಡ್ತು. ಹಾಗಿದ್ದರೆ ಬೇಗ ಸಿಗತ್ತೆ ಅಂತ ಆಯ್ತಲ್ಲ. ಒಂದಂತೂ ಭಾಳ ಕ್ಲಾರಿಟಿ, ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ಕೊಳ್ಳಿ, ಅದು ಬೇರೆ ವಿಚಾರ. FSL ರಿಪೋರ್ಟ್ ಭಾಳ ಬೇಗ ಸಿಗತ್ತೆ ಅಂತ ಆಯ್ತಲ್ಲ. ಹಾಗಿದ್ದರೆ ಸರ್ಕಾರಿ ವರದಿಯಲ್ಲಿ ಎಲ್ಲಿದೆ? ನೀವೊಂದು ಬಿಡುಗಡೆ ಮಾಡಬೇಕಲ್ಲ.